ಹೊಡಿತಾ ಇರೋ ಬಿಸಿಲಿಗೆ ಮನೆಯಿಂದ ಈಚೆ ಹೋಗೋಕ್ಕಾಯ್ತಲ್ಲ, ಅದಕ್ಕೆ ನಾನು ನಮ್ಮ ಮನೇಲೆ ಮಸಾಲ ಮಜ್ಜಿಗೆ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು, ಜಿಂಜರು ಮತ್ತು ಹಸಿಮೆಣಸಿಕಾಯಿ ಈ ಮಸಾಲೆಗಳು ಐತಲ್ಲ ಗುರು, ಅದನ್ನು ನಾವು ಮೊದಲು ನೈಸ್ ಮಾಡ್ಕೋಬೇಕಾಯ್ತದೆ. ಅದಕ್ಕೆ ಜಿಂಜರು, ಆದಮೇಲೆ ಕೊತ್ತಂಬರಿ ಸೊಪ್ಪು, ಎಲ್ಲರೂ ಹಸಿಮೆಣಸಿಕಾಯಿ ಹಾಕ್ತಾರೆ. ನನಗೆ ಹಸಿಮೆಣಸಿಕಾಯಿ ಟೇಸ್ಟ್ ಇಷ್ಟ ಆಗಲ್ಲ. ನಾನು ಏನು ಹಾಕ್ತೀನಿ ಅಂದರೆ ಮೆಣಸು ಹಾಕ್ತೀನಿ. ಮೆಣಸು ಇಷ್ಟ, ಸೊ ಹಾಗಾಗಿ ನಾನು ಮೆಣಸು ಹಾಕತ್ತಾ ಇದ್ದೀನಿ. ಇದಿಷ್ಟೇ ಮಸಾಲೆ. ಈ ಮಸಾಲೆನ ನಾವು ಈಗ ರುಬ್ಕೊಬಿಡ್ಬೇಕಾಯ್ತದೆ. ರುಬ್ಕೊಬಿಡೋದ ಈಗ ಮಸಾಲೆ ರುಬ್ಕೊಂಡಾಯ್ತು. ಈಗ ರುಬ್ಕೊಂಡಿರೋ ಮಸಾಲೆ ಒಳಗಡೆನೆ 1 ಕಪ್ ಅಷ್ಟು ಮೊಸರನ್ನು ತೆಗೆದುಕೊಳ್ಳೋಣ. ತಗೊಂಡಾದ್ಮೇಲೆ ಅದೇ ಕಪ್ಪಲ್ಲಿ 3 ಕಪ್ ಅಷ್ಟು ನೀರನ್ನು ತಗೊಳ್ಳೋಣ. ಏನಕ್ಕಂದ್ರೆ ಅದೇ ಕಪ್ಪಲ್ಲಿ ತಗೋತಾ ಇದೀನಿ ಅಂದ್ರೆ ಇದು ಒಂದು ಸರಿಯಾದ ಪ್ರಮಾಣ. ಮಜ್ಜಿಗೆ ಸೂಪರ್ ಆಗಿ ಬರ್ಬೇಕಂದ್ರೆ ಈ ರೀತಿಯಾಗಿ ಮಾಡಿ. ನೀವು ಎಷ್ಟು ತಗೊಂಡಿರ್ತೀರಾ ಅದಕ್ಕೆ 3ರಷ್ಟು ಹಾಕೊಂಡು ರುಬ್ಕೊಳ್ಳಿ. ಬುದ್ಧಿವಂತ, ಯಾಕಂದ್ರೆ ಉಪ್ಪು ಹಾಕದೆ ಮರ್ತೋಗಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಬೇಕಾದಷ್ಟು ಉಪ್ಪನ್ನು ಹಾಕೊಂಡು ಅದಾದ್ಮೇಲೆ ಒಂದ್ಸಲ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮಜ್ಜಿಗೆ ರೆಡಿ ಆಗೋಯ್ತು ಗುರು. ಇಷ್ಟೇ ಗುರು, ಸಿಂಪಲ್ ಸ್ಟೆಪ್ ಅಲ್ಲಿ 2 ನಿಮಿಷದಲ್ಲಿ ನಿಮ್ಮ ಮನೇಲೆ ಮಜ್ಜಿಗೆ ಮಾಡ್ಕೋಬಹುದು. ಪಾಕೆಟ್ ಅಲ್ಲಿ ಈ ಮಜ್ಜಿಗೆನ ನೀವೇನಾರು ಕಾಸು ಕೊಟ್ಟು ತಗೋತೀನಿ ಅಂದ್ರೆ 30 ರೂಪಾಯಿ ಆಯ್ತದೆ. ಆ ಮಜ್ಜಿಗೆನ ನಾವು ಬರೀ 6 ರೂಪಾಯಲ್ಲಿ ಮನೇಲೆ ಮಾಡ್ಕೋಬಹುದು ಗುರು. ನಿಜ ಹೇಳ್ತೀನಿ ಗುರು, ನಾನು ಮಾಡಿದ್ದೀನಿ ಅಂತ ಅಲ್ಲ. ಅಂಗಡಿಲಿ ಸಿಗೋ ಪ್ಯಾಕೆಟು ಇದು ಮೊಸರು ಅಂತ ಇದೀನಿ ಮಜ್ಜಿಗೆಗಿಂತ ಈ ಮಜ್ಜಿಗೆ 100 ಪಟ್ಟು ಸಗದಾಗೈತೆ ಅವರು. ಸೀರಿಯಸ್ಲಿ ಈ ಥರ ನೀವೇನಾರು ಮಜ್ಜಿಗೆ ಮಾಡ್ಕೊಂಡ್ರೆ ನಿಜ ಹೇಳ್ತೀನಿ, ನಾನು ಯೋಚನೆ ಮಾಡ್ತೀನಿ ಇನ್ನೊಂದ್ಸಲ ಅಂಗಡಿಗೆ ಹೋಗ್ಬಿಟ್ಟು ಮಜ್ಜಿಗೆ ತಗೋ ಕುಡಿನೋ ಅಂತ. ಏನಕ್ಕಂದರೆ ಅಷ್ಟು ಸಖತ್ತಾಗೈತೆ ಗುರು. ಇದು 2ನೇ ಕ್ಲಾಸ್. ನನ್ನ ಕೈಲಿ ಇಷ್ಟು ಅಂದ್ರೆಲ್ಲ ರುಚಿಯಾಗಿರೋ ಅಡುಗೆ ಮಾಡೋಕ್ಕೆ ಬರ್ತದೆ ನನಗೂ. ಮತ್ತು ಇದೇ ಥರ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಮ ಮುಂದೆ ನಾಳೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಏನಾರು ತಪ್ಪು ಮಾಡಿದರೆ ಕಮೆಂಟ್ ಮಾಡಿ. ಇನ್ನೊಂದು ನೆಕ್ಸ್ಟು ಯಾವ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬಿಡಿ ಗುರು.